ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವನ್ಯಜೀವಿಗಳು ಇವತ್ತು ಪ್ರಾಣ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಒಳ ಉಡುಪುಗಳು ಸಮೇತ ಇಲ್ಲಿ ಹಾಕಿ ಅವರು ಮೋಜು ಮಸ್ತಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ನೋಡಿ, ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಯಾವ ರೀತಿ ಸಿಗರೇಟ್ ಹಚ್ತಾರೆ. ಸೊ ಆ ಸಿಗರೇಟ್ ಹಚ್ಚಿದಾಗ ಏನಾದ್ರೂ ಒಂದು ಕಿಡಿ ಕೆಳಗಡೆ ಬಿದ್ದು ಇಡೀ ಅರಣ್ಯ ಪ್ರದೇಶನೇ ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಇವತ್ತು ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಏನು ಮದ್ಯಪ್ರಿಯರ ಅಡ್ಡ ಆಗಿದೆ ನೋಡಿ. ಇವತ್ತು ಇವರು ಇಲ್ಲಿ ಕರೆಕ್ಟಾಗಿ ಈ ಒಂದು ಫೆನ್ಸಿಂಗ್ ಅಂದ್ರೆ ಈ ಕಲ್ಲಿನ ಕಟ್ಟಡ ಕರೆಕ್ಟಾಗಿ ಅಲ್ಲಿ ಕಟ್ಟಿದ್ದೆ ಮದ್ಯಪ್ರಿಯರೇ ಏನಕ್ಕೆ ಬಂದು ಇಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು. ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತು ನಾವು ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಕೋಲಾರದ ಕಾದಿಟ್ಟ ಅರಣ್ಯ ಪ್ರದೇಶ, ಗಾಜಲ್ ದಿನ್ನೆ ಸರ್ವೆ ನಂಬರ್ ನಲ್ಲಿ ಇರ್ತಕ್ಕಂಥ ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿದ್ದೀವಿ. ಸೊ ಈ ಅರಣ್ಯ ಪ್ರದೇಶದ್ದು ಎಲ್ಲಾ ಕಡೆನೂ ಫೆನ್ಸಿಂಗ್ ಇದೆ ನೋಡಿ. ಇಲ್ಲಿ ಒಂದ್ ಕಡೆ ಏನಾಗಿದೆ ಅಂದ್ರೆ RV ಕಾಲೇಜ್ ಹಿಂದ್ಗಡೆ, ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂದ್ಗಡೆ ಏನಾಗಿದೆ ಅಂದ್ರೆ ಒಂದೆರಡು ಕಲ್ಲು ಮುರಿದು ಏನು ಮದ್ಯಪ್ರಿಯರ ಅಡ್ಡ ಆಗಿರ್ಬೋದು, ಹಾಗೇನೆ ಇದು ಪ್ರೇಮಿಗಳ ಅಡ್ಡ ಆಗಿರ್ಬೋದು, ಈ ಒಂದು ರಸ್ತೆನಲ್ಲಿ ಇದನ್ನ ಒಡೆದು ಇದನ್ನ ಅದಕ್ಕೆ ಅಡ್ಡ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದಾಗಿ ವನ್ಯಜೀವಿಗಳು ಆಹಾರ ಹುಡುಕೊಂಡು ಏನು ಕಾದಿಟ್ಟ ಅರಣ್ಯದಿಂದ ಈ ಒಂದು ಸಿಟಿ ಗಾಡಿಗೆ ಬರ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಒಂದೇ ತಿಂಗಳಲ್ಲಿ ಮೂರು ಪ್ರಕರಣಗಳು, 2 ನಾಯಿಗಳು ಕಚ್ಚಿ ಸಾಯಿಸಿರ್ತಕ್ಕಂಥ ಪ್ರಕರಣಗಳು, ಒಂದು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಪ್ರಕರಣ ಏನು ಒಂದು ವೆಹಿಕಲ್ ಒಂದು ಗುದ್ಕೊಂಡು ಹೋಗಿ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಜಿಂಕೆ ಆಗಿರ್ಬೋದು. ಈ ರೀತಿ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವನ್ಯಜೀವಿಗಳು ಇವತ್ತು ಪ್ರಾಣ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗೇನೆ ನೀವು ಮುಂದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಪ್ರೇಮಿಗಳಿಗೆ ಅಡ್ಡಾನೆ ಅಂತ ಹೇಳ್ಬೋದು. ಇದನ್ನ ಯಾವ ರೀತಿ ಒಂದು ಈ ಏನು ಕಾದಿಟ್ಟ ಅರಣ್ಯ ಪ್ರದೇಶನ ಇವತ್ತು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನೋಡಿ, ಅವ್ರದ್ದು ಒಳ ಉಡುಪುಗಳು ಸಮೇತ ಇಲ್ಲಿ ಹಾಕಿ ಅವರು ಮೋಜು ಮಸ್ತಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ನೋಡಿ, ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಯಾವ ರೀತಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಮುಂದೆ ಬನ್ನಿ. ಏನು ಮದ್ಯಪ್ರಿಯರು ಇವತ್ತು ಈ ಕಾದಿಟ್ಟ ಅರಣ್ಯ ಪ್ರದೇಶ, ಏನು ಒಂದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಇವತ್ತು ಬಂದು ಸಾರಾಯಿ ಕುಡಿದ್ಬಿಟ್ಟು ಹೋಗುವಂತ ವ್ಯವಸ್ಥೆ ನಮ್ಮ ಗಾಜಲ್ ದಿನ್ನೆ ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅವ್ಯವಹಾರಗಳು ನೀವು ನೋಡ್ಬೋದು. ನೋಡಿ ಯಾವ ರೀತಿ ಬಂದು ಇಲ್ಲಿ ಮೋಜು ಮಸ್ತಿ ಆಗ್ಬೋದು, ಕುಡಿತ ಆಗ್ಬೋದು, ಪ್ರೇಮಿಗಳ ಅಡ್ಡ ಆಗ್ಬೋದು, ಈ ರೀತಿ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ವನ್ಯಜೀವಿಗಳು ರಸ್ತೆಗೆ ಬಂದು ಸಾಯುವಂತ ಪರಿಸ್ಥಿತಿ ಆಗಿದೆ. ಹಾಗೇನೆ ನಾಯಿಗಳು ಕಚ್ಚಿ ಸಾಯ್ತಕ್ಕಂಥ ವ್ಯವಸ್ಥೆಗಳು ಒಂದೇ ತಿಂಗಳಲ್ಲಿ 3 ಪ್ರಕರಣಗಳು, ನೀವು ದೃಶ್ಯಾವಳಿಗಳಲ್ಲಿ ನಿಮ್ ಮುಂದೆ ಇದ್ರಲ್ಲಿ ಹಾಕ್ತೀನಿ, 3 ಪ್ರಕರಣಗಳು ನಡೀತಾ ಇದೆ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಈ ಗಾಜಲ್ ದಿನ್ನೆ ಅರಣ್ಯ ಸಂರಕ್ಷಣಾ ಒಂದು ಇದರಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ಕಲ್ಲಿನ 2 ಕಲ್ಲುಗಳನ್ನ ತೆಗೆದಾಕಿದ್ದಾರೆ, ಮತ್ತೆ ಈ ಕಡೆ ಒಂದು 2 ಕಲ್ಲುಗಳನ್ನ ತೆಗೆದಾಕಿದ್ದಾರೆ. ಸೊ ಇದನ್ನ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ದಯವಿಟ್ಟು ಈ ಒಂದನ್ನ ಸರಿಪಡಿಸ್ಬೇಕು. ಯಾಕೆ ಅಂದ್ರೆ ವನ್ಯಜೀವಿಗಳು ಇಲ್ಲಿ ಆಹಾರನ ಹುಡ್ಕೊಂಡು ಮಾನವ ಒಂದು ಇರೋಂಥ ಒಂದು ರಸ್ತೆಗೆ ಬಂದು ಅಲ್ಲಿ ರಸ್ತೆ ಅಪಘಾತದಲ್ಲಿ ಆಗ್ಬೋದು ಅಥವಾ ನಾಯಿ ಆಹುತಿ ಆಗ್ಬೋದು, ಈ ರೀತಿ ಒಂದು ವನ್ಯಜೀವಿಗಳು ಜಿಂಕೆಗಳು, ಎಸ್ಪೆಷಲಿ ಜಿಂಕೆಗಳು ಬಂದು ಸಾಯ್ತಾ ಇರ್ತಕ್ಕಂಥ ವ್ಯವಸ್ಥೆಗಳು ನಮ್ಮ ಈ ಕಾದಿಟ್ಟ ಅರಣ್ಯಗಳ ಇದರಲ್ಲಿ ನಡೀತಾ ಇದೆ. ಒಂದೇ ತಿಂಗಳಲ್ಲಿ 3 ಪ್ರಕರಣಗಳು ನಡೆದಿರತಕ್ಕಂಥ ಉದಾಹರಣೆ ಇದೆ. ಗಾಳಿ ಹೊಲ್ಟೋಗಿ ಬಾಯಿಲೆ ಮತ್ತೆ ಕಾಲು ಇದಾಗಿದೆ ಅಷ್ಟು ಮಾತ್ರ. ನಾರ್ಮಲ್ ಡ್ಯಾಮೇಜ್ ಏನಾಗಿದೆ? ಇಲ್ಲ ಪರವಾಗಿಲ್ಲ, ಉಳ್ಕೊಳ್ಳುತ್ತೆ. ತಲೆಗೆ ಏನು ಅಂತ ಏಟ್ ಬಿದ್ದಿಲ್ಲ, ಕಾಲ ಮುರಿದೋಗಿದೆ. ಅಲ್ಲ ಕಾಲಿದೆ ಪರವಾಗಿಲ್ಲ, ಕಾಲು ಮುರಿದೈತೆ ಅಷ್ಟೇ. ಅದಕ್ಕೆ ಆಗ್ತಾ ಇಲ್ಲ ಅದು ಹೋಗೋದು. ಬೇಡ ಜಾಸ್ತಿ ಇದು ಮಾಡಬೇಡಿ. ನಡಿ ತುಡಿಯಸಿ ಪೂರಾ ಹೊತ್ತಾತು ಕ್ಯಾಬಿ ಮಾರ್ ಪಡ್ಕೊಂಡು ಹಿಂಗೆ ಅಂತ वेटरनरी हॉस्पिटल तो भाई रोक तोड़ी नहीं भैया, ये नहीं तोड़ गया, उठा खड़ा हो सकता तोड़ गया, ये अच्छा है। ये किस तोड़ गया? प्लेन से पड़ गया ಕಾಲು ಮುರಿದಿದೆ ಅಷ್ಟೇ. ಕಾಲು ಮುರಿದ ಅಷ್ಟೇ ಏನಾಗಿಲ್ಲ. ಹಾಸ್ಪಿಟಲ್ वो ऊपर एक्सटर्नल मारना पड़ी कैबी में, गाबरी ಆಗ್ತಾ ಇದೆ. पट्टी गिट गया ಕಾಲು ಮುರಿದಿದೆ. पट्टी गिट गया था भाई, दो लगने रखो